ಫೋಟೋ ಇದು ಇಲ್ಲಿ ಅಲ್ಲಿ ಬಾರಂಗಿಲ್ಲ ಒಮ್ಮೆ ಸಾಲ್ಕ ನಿಂತಿದ್ರ ಮಮ್ಮಿ ಜುಂಜುನ ಅಂತ ನೀರು ಇರ್ಲಿ ಇರ್ಲಿ ಹಾಯ್ ಈಗ ನಾನು ಮಾಡ್ರಿ ಎಲ್ಲ ಏಯ್ ನಾನು ಮಾಡನ್ನಿ ನಾನು ಮಾಡ್ರಿ ನಾನು ಹೋಗ್ತೀನಿ ನಾನು ಬರ್ಬಿಟ್ರೆ ನಿಂದಿರ್ಬೇಕ ಎಕ್ಕ ಇಲ್ಲಿ ಮಾಡು ನಾವು ಅಲ್ಲಿ ಮಾಡ್ತೀವಿ ಏ ಬಡಗ್ನೆ ಮಾಡಕತ್ತೇನೆ ಇವು ದಗಸ್ ನಾನು ಇಳಿತೇನೆ ಫೋಟೋ ತೆಗೆದು ಇಳಿಯಾಕತ್ತಲ್ಲ ಬಡಗ ಜಾಗ್ತಾನ ಏ ಇಳಿ ಬಾ ನಾನು ಬರ್ತೇನೆ ಈಗ ನಾನು ಬರ್ತೇನೆ ಇಲ್ಲ ಇಲ್ಲಿ ಇಲ್ಲೇ ಬಂದ್ ಮಾಡ್ತೀನಿ ನೀ ಬಾ ದೇವಿ ನೀ ಏನು ಮುಳುಗೋದ್ರಿ ಇದ್ರಾಗ ನೀ ದೊಡ್ಡದ್ರಾಗ ಬಾ ಕೀರ್ತಿ ಮುಳುಗ್ತಾಳ ಬೇಡ ಇಲ್ಲ ಬಾ ಕರ್ಕೋಬಾಕಿನ ಕರ್ಕೋಬಾ ಏಯ್ ಬಾಲೆ ನಿಮ್ಮ ಮಾಮ ಕರ್ಕೋತಾನ ಬಾ ಇಶಾರ ಕಲ್ಸ್ತಾನ ಬಾ ಇಲ್ಲ ನಿಮ್ಮ ಮಾಮದ ಮುಳುಗಿದಿ ಇಲ್ಲ ನೀ ಫೋನ್ ಹೋಗಿದ್ದು ಇದು ಮಾಡಿ ಫೋಟೋ ಫೋನ್ ಸ್ಟೋರೇಜ್ ಫೋಟೋ ಫೋಟೋ ಅಂತ ವಿಡಿಯೋ ಆತಿಲ್ಲ ಮಾಡ್ರಿ ಮಾಡ್ರಿ ತಾದ ಫೋನ್ ಇಡ್ತನ ಕಡೆ ಕಡೆಯಾಕ ಮಾಡ್ಲಿ ನಿಮ್ಮ 3 ಮಂದಿ ಕೂಡಿ ಮಾಡ್ಲಿ ಎದಕ್ ಬಾಯ್ ಮಾಡ್ತೀರಿ ನಿನ್ನೆ ವಿಡಿಯೋ ಯಾರೆಲ್ಲ ನೋಡಿದಿರಲ್ಲ ನಾವು ಜಂಗಲ್ ಟ್ರೆಕ್ಕಿಂಗ್ ಹೋಗಿ ಬಂದ ಕೂಡಲೇನ ಹಂಗೆ ಜಳಕ ಮಾಡಕತ್ವಿ 11 ಗಂಟೆಗೆ ಅಂದ್ರೆ ರೂಮ್ ಚೆಕ್ಔಟ್ ಮಾಡೋದಿತ್ತು ಸಿಕ್ಕಾಪಟ್ಟಿ ನೀರು ಕೋಲ್ಡ್ ಇಳಿಬೇಕಾದ್ರೆ ಹೆದರಿಕಂತ ಅನ್ಸಾಕತ್ತಿತ್ತು ಬಟ್ ಇಳೋದಿಂದ ಫುಲ್ ಮಜಾ ಮಾಡಿದ್ವಿ ಎಲ್ಲರೂ ಗಾಳಿ ಕೈಲಿ ಮಜಾ ಮಜಾ ಫೋಟೋ ಹೊಡಿ ಸರ್ ನೋಡಿದೆ ಫ್ರೆಂಡ್ಸ್ ನಾವು ಚೆಕ್ಔಟ್ ಮಾಡ್ಕೊಂಡ ಹೊಂಟಿವಿ ನೋಡ್ರಿ ಜಸ್ಟ್ ನಾವು ಉಳ್ಕೊಂಡಿರೋ ರೂಮ್ ತೋರ್ಸಾಕತ್ತೇನೆ ರೂಮ್ ಅಂತೂ ಮಸ್ತ್ ಅದಾವ 3 ಬೆಡ್ ಅದಾವ 6 ಮಂದಿ ಆರಾಮ್ಸೆ ಮಲ್ಕೋಬಹುದು ಕ್ಲೀನ್ ಅಂತೂ ಸಿಕ್ಕಾಬಡಿ ಕ್ಲೀನ್ ಅದಾವ ನಂಗೆ ಪರ್ಸನಲಿ ಸಿಕ್ಕಾಬಡಿ ಇಷ್ಟ ಅದು
ಬಾಯ್. ಇಲ್ಲಿ ಡೋರ್ ಬರ್ತೈತಿ. ನಾವು ಇಲ್ಲಿ ವ್ಯೂ ನೋಡ್ಬೋದು. ಸದ್ಯಕ್ಕೆ ಖಾಲಿ ಐತಿದ ಎಲ್ಲ ಕಾಣಿಸ್ತೈತಿಲ್ಲ. ಭತ್ತದ ಗದ್ದೆಗಳು ಖಾಲಿ ಐತಿ. ಈ ಥರ ಅದಾವ. ಇಲ್ಲಿ ನಾವು ಡೇ ಟೈಮಲ್ಲಿ ಈ ಥರ ಆಚೆಗಳಿಂದ ಕರ್ಟನ್ ತೆಗೆದ್ರೆ ಅಂದ್ರೆ ಇದು ವ್ಯೂ ಕಾಣಿಸ್ತೈತಿ ನೋಡಕ್ಕೆ. ಅಲ್ಲಿ ಮುಂದ್ಗಡೆದೂ ವ್ಯೂ ಕಾಣಿಸ್ತೈತಿ. ಇವು ಬಾತ್ರೂಮ್ ಮತ್ತೆ ಮಸ್ತ್ ಅದ. ಕರೆಂಟ್ ಹಿಂಗೈತೆ ನೋಡ್ರಿ. ಟಾಯ್ಲೆಟು ಮತ್ತು ಬಾತ್ರೂಮ್ ಮಸ್ತ್ ಅದಾವ. ನಮ್ಗೆ ಇಷ್ಟ ಅದಿಲ್ಲ ಕೀರ್ತಿ. ರೂಮ್ ಚಲೋ ಅದಾವ. ರೂಮ್ ಎಲ್ಲ ಸಖತ್ ಕ್ಲೀನ್ ಆಗಿದಾವ. ನಾವು ಅಲ್ಲಿ ತೋರಿಸ್ಲೆ ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿ ಬಂದು ಹಂಗೆ ಬಂದೀವಲ್ಲ. ನಾವು ಸ್ವಲ್ಪ ಇನ್ನೂ ಜಾಸ್ತಿನೇ ಗಲೀಜು ಮಾಡಿದ್ವಿ ಅಂತ ಅನಿಸ್ತೈತಿ. ಎಲ್ಲ ನೀಟಾಗಿದಾವೆ. ಇವು ಎರಡ ಬೆಡ್ ಯೂಸ್ ಮಾಡೇನೋ. ಹಚ್ಚಿಗಡೆ ಬೆಡ್ ಹಂಗೆ ತರಬೇತಿ ಇಟ್ಟಿದ್ವಿ ಅಲ್ಲಿ ಕಡೆ. ಬರೀ ಹೋಗೋಣಂತ. ಇನ್ನು ನಮ್ದು ಪ್ರಯಾಣ ನಮ್ಮ ಊರ ಕಡೆ. ಬಂದಿದ್ದಕ್ಕೂ ಎಂಜಾಯ್ ಮಾಡಿದ್ವಿ, ಖುಷಿ ಪಟ್ಟಿವಿ. ಜಾಸ್ತಿ ಎಂಜಾಯ್ ಮಾಡಿದ್ವಿ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ನಾಗ ನಾವು 4 ಜನ ಎಂಜಾಯ್ ಮಾಡಿದ್ವಿ ಸ್ವಿಮ್ಮಿಂಗ್ ಪೂಲ್ನಾಗ. ನಿನ್ನೆಲ್ಲ ರಿವರ್ ಆ್ಯಕ್ಟಿವಿಟೀಸ್ಗೆ ಹೋದ್ರೂ ಬೋಟಲ್ಲಿ ಹಾಕಕ್ಕೆ ಆಗ ಇದು ಮಾಡೋದಲ್ಲ. ನೀರು ಜಾಸ್ತಿ ಟಚ್ ಮಾಡೋಕ್ಕೇನು ಇದಾಗಲಿಲ್ಲ. ಮತ್ತು ಅಲ್ಲಿ ಸ್ವಲ್ಪ ಅದು ಏನಂತಾರೆ ಅದರಲ್ಲಿ ಒಂದೀಟ್ ಎಂಜಾಯ್. ಆದರೆ ಇವತ್ತು ಜಾಸ್ತಿ ಇಲ್ಲೇ ಸ್ವಿಮ್ಮಿಂಗ್ ಪೂಲ್ನಾಗ ಜಾಸ್ತಿ ಸ್ವಿಮ್ಮಿಂಗ್ ಪೂಲ್ನ ಅದರಲ್ಲಿ ಜಾಸ್ತಿ ಏನಿಲ್ಲ ನಿಮ್ಮದು ಒಂದು ಹಿಡ್ಕೊ ಊರಾಗ ಹೇಳಿಲ್ಲ ಪ್ಯಾಕೆಟ್ ಮಾಡಿ ಬರ್ತೀವಿ. ನಿಮ್ಮನ್ನು ಹಿಡ್ಕೋಬೇಕಂತ ಒಂದು ಅದ್ರಾಗ ಏನೈತಿ ಹಿಡುವ ಅಕ್ಕಿ ಹಿಡ್ಕೋತಾವ. ನಿಮ್ಮನ್ನು ಹಿಡ್ಕೊ. ನಾ ಅದಕ್ಕೆ ಎಲ್ಲಿ ಹೋದ್ರೆ ನಮ್ದು ಒಂದು ಬೇರೆ ತೊಗೊಂಡ್ಬಿಡ್ತೀನಿ. ನಾ ಕಿರಿಕಿರಿ ನಿಮ್ಮನ್ನು ಸುಮ್ ತಗೋಬೇಕು. ಮತ್ತು ನಮ್ದು ಅದನ್ನ ನನ್ನಂಗೆ ಯಾರೂ ಮಾಡೋದಿಲ್ಲ. ಎಲ್ಲ ಹೆಂಡ್ರಿಗೆ ಸ್ಟಾಪ್ ಮಾಡ್ಕೊಂಡು ಹಂಗಿಲ್ಲ. ನಮ್ಮನ್ನು ಹಾಕೊಂಡು ಅದನ್ನು ತಗೊಂಡಿನಿ ಇದನ್ನು ತಗೊಂಡಿನಿ ಚಲೋ ಅನಿಸ್ತೈತಿ. ಈಗ ಪ್ಯಾಂಟ್ ಹಾಕೊಳ್ಳಾರ್ದು ಆಟಾಡಕ್ಕೆ ಕಳಿ ಚೀಲ ನೆಲಕ್ಕೆ ಹಾಕೋದು ಹೊಂಟಿಯ ನೀನು. ಮಮ್ಮಿ ರೊಟ್ಟಿ ಇಲ್ಲ ಹಾಕಿ ಮಂಗ್ಯ ತಿಂತಾವ್. ರೊಟ್ಟಿ ಹಾಕಿದ್ರಿ? ಅನ್ನ ಅಷ್ಟು ಹಾಕಿಲ್ಲ, ಮೊಸರನ್ನ. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಕೈತೆ ನೋಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಕೆಲವರು ಕೇಳಿದ್ರಿ ಎಲ್ಲಿಗೆ ಹೋಗಿರಿ ನೀವು ಅಂಥೇಳಿ. ನಾವು ಬಂದಿರೋದು ದಾಂಡೇಲಿಗೆ. ದಾಂಡೇಲಿಯಲ್ಲಿ ನಿಮ್ಗೆ ಸಾಕಷ್ಟು ರೆಸಾರ್ಟ್ ಸಿಗ್ತಾವೆ ಉಳ್ಕೊಳಕ್ಕೆ. ಬಟ್ ರೇಟ್ ಸಿಕ್ಕಾಪಟ್ಟಿ ಕಾಸ್ಟ್ಲಿ. ಆ ಚೀಲ ಅಲ್ಲಿ ಯಾಕೆ ಇಟ್ರಿ ಅದನ್ನ? ನೀವು ಇಬ್ಬರ ಇದ್ದೀರಿಲ್ಲ, ಇಲ್ಲಿ ನೋಡು ಇಟ್ಕೋರಿ ಇಲ್ಲಿ. ಇಬ್ರ ಇದ್ದಾಗ ನೀವು ಇಬ್ರು ಒತ್ತಾಟಿ ಕುಂಡಿರ್ತಿದ್ರಿ ಅಂದ್ರೆ ಇವನ್ನೆಲ್ಲ ಒತ್ತಾಟಿ ಇಡ್ರಿ. ಹಚ್ಕೊಬ್ರಿ ಕುಂಡಿರ್ತಿದ್ರ ನಡು ಇಟ್ಕೊಂಡ್ ಕುಂಡ್ರಿ. ಹಾ ಅವೇ 3
ಸಲ ನಾನು ಹೊರಗಿನ ಫುಡ್ ಅಷ್ಟು ಹೊಟ್ಟಿಗೆ ಹತ್ತದಲ್ಲ ಬಿಡಪ್ಪ. ನಮ್ಮ ಜರ್ನಿ ಈಗ ಮನೆ ಕಡೆ ಬರಾಕತ್ತೀವಿ ನೋಡ್ರಿ. ನಾವು ಹೋದ ನೆಕ್ಸ್ಟ್ ಡೇ ದಿನಾನ ಮನೆಯಲ್ಲಿ ಕಳ್ತನ ಆಗೈತೆ ಅಂತ ಅವ ಫೋನ್ ಹಚ್ಚಿದಳು. ನಂಗೆ ತಲೆ ಕೆಟ್ಟುಬಿಡ್ತು. ಅವಾಗ ಹೇಳಿ ಹೋಗಿ ನಾನು ಎಲ್ಲಿ ಹೆಂಗೆ ಯಾರ ಜೊತೆ ಹೆಂಗಿರಬೇಕು ಅಷ್ಟೇ ಇರು ಅಂಥೇಳಿ. ಬಟ್ ನಾನು ಹೇಳಿದ್ದು ಯಾವುದನ್ನು ಮಾಡಲಿಲ್ಲ, ಎಲ್ಲ ಉಲ್ಟಮ್ ಪಲ್ಟಿ ಮಾಡಿ ಟ್ರಿಪ್ ಹೋದಲ್ಲಿ ನಾವು ಎಂಜಾಯ್ ಮಾಡೋಕ್ಕಂತ ಹೋದವ್ರು. ಬಟ್ ಅವ ಫೋನ್ ಹಚ್ಚಿದಕ್ಕಾಗಿ ಯಾರೋ ಮಾಡಿರೋ ಪಾಪ ನನ್ನ ಕೈಲಿದ್ದು ಅವ ಬೈಸ್ಕೊಂಡ್ಬಿಟ್ಟಳು. ನಂಗೆ ಸಿಟ್ಟಷ್ಟೊಂದು ಕಂಟ್ರೋಲ್ ಮಾಡ್ಕೊಳಕ್ಕೆ ಬರೋಂಗಿಲ್ಲ. ಬೈದ್ಬಿಟ್ಟೆ ನಾನು ಭಾಳ ಅಂದ್ರೆ ಭಾಳ ಬೈದ್ಬಿಟ್ಟೆ ನಾನು. ನಂಗೆ ಬೇಜಾರಾಯ್ತು. ಆಮ್ಯಾಗ ಬೈಬಾರ್ದಿತ್ತಲ್ಲ ಅಂಥೇಳಿ. ಬಟ್ ನಾನು ಹೇಳಿ ಬಂದಿದ್ದೆ, ನೀವು ವಿಡಿಯೋದಲ್ಲಿ ಸಹಿತ ನೋಡಿರ್ಬೋದೇನೋ ಅಥವಾ ಕೆಲವೊಂದನ್ನು ಎಡಿಟ್ ಮಾಡಿರ್ತೇನೆ ನಾನು. ಎಲ್ಲನೂ ಹೇಳಿ ತಿಳಿಸಿ ಬಂದಿದ್ದೆ. ಬಂದರೂ ಸಹಿತ ಎಂಜಾಯ್ ಮಾಡೋಕ್ಕಂತ ಬಂದಲ್ಲಿ ನಮ್ಗೆ ಈ ಥರದ ಸುದ್ದಿ ಬಂದಾಗ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಯ್ತು. ಆದರೂ ಹುಡುಗನ ಕರ್ಕೊಂಡು ಹೋಗಿದ್ವಲ್ಲ, ನಾನೇನು ಬೇಜಾರು ಮಾಡ್ಕೊಂಡಿದ್ದೆ ಅಂದ್ರೆ ಎಂಜಾಯ್ ಮಾಡೋಕೆ ಆಗಂಗಿಲ್ಲಲ್ಲ, ಬೇಡ ಮತ್ತು ನಮ್ಗೆ ಈ ಟೈಮು ಈ ಕ್ಷಣ ಸಿಗಂಗಿಲ್ಲ ಅಂಥೇಳಿ ಅದನ್ನೆಲ್ಲನೂ ಮರೆತ ಹುಡುಗರ ಜೊತೆ ನಮ್ಮ ಮನೆಯವ್ರ ಜೊತೆ ಎಂಜಾಯ್ ಮಾಡ್ಕೊಂಡು ಈಗ ನಾನು ಹೋಗ್ಬೇಕಾದ್ರೆ ಬುತ್ತಿ ಮಾಡಿದ್ವಿ. ಬುತ್ತಿ ಮಾಡಿ ಕಟ್ಕೊಂಡು ಹೋಗಿದ್ವಿ. ಬಟ್ ಅದನ್ನು ತಿನ್ನಕ್ಕೆ ನಮ್ಗೆ ಎಲ್ಲಿ ಟೈಮ್ ಸಿಗಲಿಲ್ಲ. ಅಲ್ಲಿ ಉಳಿವಿ ಒಳಗೆ ದನಗಳಿಗೆ ಹಾಕಿದ್ವಿ ರೊಟ್ಟಿ. ಮನಸ್ಸಲ್ಲಿ ಸಿಕ್ಕಾಪಟ್ಟೆ ಬೇಜಾರಿತ್ತ. ಬಟ್ ಮುಖದಲ್ಲಿ ಅದನ್ನು ಯಾವುದನ್ನು ತೋರಿಸ್ಕೊಳ್ಳಿಲ್ಲ ನಾನು. ಸೌತೆಕಾಯಿ ಇಟ್ಕೊಂಡಿದ್ವಿ. ಈ ಗಜ್ರಿ ನಾವು ತಿನ್ನಾಕತ್ತೀವಿ. ಏನಾಗಿಲ್ಲ, ಫುಲ್ ಕಡೆ ಎಲ್ಲ ತಂಪಲ್ಲ, ಥಂಡಿ ಇರ್ತೈತಿಲ್ಲ, ಹಂಗಾಗಿ ಚಳಿಗಾಗಿ ಅವೇನು ಬಾಡಿ ಇರೋಂಗಿಲ್ಲ. ಬಾಡಿಲ್ಲ ಚಲೋ ಅದಾವ. ಹಿಂಗೆ ಹೋಗ್ಬೇಕಾದ್ರೆ ಹುಡುಗರು ಆಗಲಿ ದೊಡ್ಡವರಾಗಲಿ ಹಣ್ಣು ಏನಾರ ಕ್ಯಾರಿ ಮಾಡಿದ್ರೆ ಭಾಳ ಬೆಸ್ಟ್ ನೋಡಿರಿ. ನಾನು ಸ್ವಲ್ಪ ಖರ್ಚು ಕಡಿಮೆ ಇರ್ತೈತಿ. ಅಂದರೆ ಜರ್ನಿ ಮಾಡ್ಬೇಕಾದ್ರೆ ತಿನ್ಬೇಕಾದ್ರೆ ಒಂಥರ ಖುಷಿ ಅನಿಸ್ತೈತಿ. ಕುಂಬಾರ್ಡ್ ಅಂತ ನೋಡ್ರಿ ಇದು. ರಾಮನಗರ ಮ್ಯಾಗ ಹೊಂಟೇವಿ ನಾವು ಧಾರವಾಡಕ್ಕೆ. ಈ ಕಡೆ ಮನೆಗಳು ನೋಡ್ರಿ, ಮಣ್ಣಿನ ಇಟ್ಟಂಗೆ ಬರ್ತಾವಲ್ಲ ಅವ್ರ ಮನೆಗಳು ಈ ಜಾಸ್ತಿ. ಮಜಾ ಬೇರೆ. ನಾವು ಇಲ್ಲಿ ನಡಕ್ಕ ಹಾದಿ ಒಳಗೆ ಗಾಡಿ ತರಬೇಕು. ಹಾದಿ ಒಳಗಂದ್ರೆ ಹಾದಿ ತರಬೇಕು. ಒಂದೆರಡು ಫೋಟೋಶೂಟ್ ಮಾಡ್ಕೊಂಡ್ರೆ ಆತಂತೇಳಿ. ಮಸ್ತ್ ಐತಿ ಜಂಗಲ್ ನೋಡ್ರಿ, ಎಷ್ಟು ಮಸ್ತ್ ಐತಿ. ಈಗಾಗೈತಿ ಅದ ಆಕ್ಸಿಡೆಂಟ್ ಆಗೈತಿ ನೋಡ್ರಿ. ಯಾವಾಗ ಆಗೈತ್ರಿ ಅದ? ಕನ್ನಡ ಬರಂಗಿಲ್ಲ ಅವ್ರಿಗೆ. ಡ್ರೈವರ್ ಏನಾಗಿರ್ತೈತಿ ಪಾಪ ಕಾಣೋದಿಲ್ಲ. ನೀನೇ ಇಲ್ಲಾರ ಭಾಗ್ಯಾರ ಮಾಡು, ಅವ್ರ ಕೈಲಿ ಹೊರಗೆ ತಗೋದು. ಎಜ್ಜಮ್ ತೊಗೊಳಕ್ ಕೂಡ ಅಕ್ಕೇ ಇರಂಗಿಲ್ಲ. ಇಲ್ಲ ಬಿಡು ಗಟ್ಟಿ ಮುಡ್ಕೋಬ. ಕಬ್ಬಿನ ಹಾಲು ಕುಡಿಯಕ್ಕೆ ಅಂತೇಳಿ ಬಂದು ನೋಡ್ರಿ. ಕಬ್ಬು ತಿನ್ನಾಗಿಲ್ಲ, ಕಬ್ಬಿನ ಹಾಲು ಕುಡಿಯಕ್ಕೆ. ಇಲ್ಲೇ ಕಬ್ಬಿನ ಕಡ ಐತಿ, ಇಲ್ಲಿ ಕಬ್ಬಿನ ಹಾಲು ಮಾಡಕ್ಕೆ.
ಅಲ್ಲ. ಏನಾಗಿಲ್ಲ. ಧಾರವಾಡ ಸಮೀಪ ನಾವು ಊಟ ಮಾಡಾಕತ್ತೀವಿ ನೋಡ್ರಿ. ಊಟ ಏನಂತಂದ್ರ ಮಾದಿ ತಿನ್ಬೇಕಲ್ಲ. ಅಲ್ಲೆಲ್ಲಾರು ದಾಬಾದಾಗ ಊಟ ಮಾಡ್ಬೇಕಂತಂದ್ರೆ ಎಣ್ಣೆ ಭಾಳ ಹಾಕಿರ್ತಾರ. ಮತ್ತು ಎಣ್ಣೆದು ಅಷ್ಟೊಂದು ನಂಗೆ ನಾನ್ ವೆಜ್ದೊಳಗೆ ನಾನು ಮಾಡಿದ್ದು ಬಿಟ್ರೆ ನಂಗೆ ಅಷ್ಟೊಂದು ಏನು ಇಷ್ಟ ಆಗಂಗಿಲ್ಲ. ಕೆಲವೊಂದು ಕಡೆ ಚಲೋ ಮಾಡಿರ್ತಾರೆ, ಇನ್ನು ಕೆಲವೊಂದು ಕಡೆ ಅಷ್ಟು ಸರಿ ಇರಂಗಿಲ್ಲ. ಅದಕ್ಕೆ ಬೇಡ ಅಂತೇಳಿ ಎಗ್ ರೈಸ್ ತೊಗೊಂಡು ಬಜ್ಜಿ ತೊಗೊಂಡು ಬಂದಾರ ಮನೆಯವ್ರ. ಭಾಳ ಎಗ್ಗತಿ ಅವನ್ನ ತಿನ್ನಾಕ್ತೇವೆ ನೋಡ್ರಿ. ಯಾಕಂದ್ರೆ ನಾವು ದಾಬಾಕತಿ ಹೋಗಿರ್ತೀವಲ್ಲ, ಜಾಸ್ತಿ ಮಸಾಲೆ ನಮ್ಗೆ ಇಷ್ಟ ಆಗೋ ಹಂಗೆ ಇರಲಿಲ್ಲ. ಆದ್ರೆ ಸುಮ್ಮನೆ ಬ್ಯಾಡ ಅಂತೇಳಿ ಚಲಕ್ಕೆ ಫುಡ್ ಕಲರ್ ಹಾಕೋಣ ಅಭ್ಯಾಸ. ಬಟ್ ಒನ್ ಟೈಮ್ ಅಲ್ಲ ಓಕೆ. ಮಮ್ಮಿ ಮಮ್ಮಿ ಎಲ್ಲೈತಿ ಮೈ ನಾನು ಇದೇ ಗಿಡದಾಗ ಈಗ ಹೋಗ್ಬಿಟ್ಟತ್ ಬಾರ್ರೆ. ನೀನ ಅಂದಿಮ್ಮಿ ನಾನು ಇವಾಗ ಹಂಗೆ ಇದು ಮಾಡೀನಿ, ಮೈಂಡ್ ಡೈವರ್ಟ್ ಮಾಡೀನಿ. ಚೀಲ ತಗೋ ನಿಂದ ಅದು ಒಂದಲ್ಲ. ಹುಷಾರ್ ನೋಡ, ಕೀಲಿ ಎಲ್ಲ ಕೊಟ್ಟಾನ ನೋಡ. ಆತ ನೀರ್ತ ನಡಿವ ಹಂಗಾರ ತೀರ್ತಾವ. ನಮ್ಮ ಕೀರ್ತಿನ ಇಲ್ಲೇ ನವಲೂರಾಗ ಬಿಟ್ಟಿವಿ. ನವಲೂರಿಗೆ ಬಿಟ್ಟು ನಾವು ವಾಪಸ್ ಹೊಂಟೀವಿ ನೋಡ್ರಿ. ಅಲ್ಲಿಗೆ ನಮಗೆ ಇಲ್ಲಿ ಧಾರವಾಡಕ್ಕೆ ಹೋಗೋ ಮನಸ್ಸಿಲ್ಲ, ನಾನು ಅಲ್ಲೇ ಬರ್ತೇನೆ ಅಂತಂದಳು. ಅವ ಅಲ್ಲೇ ಊರಾಗದಾಳಲ್ಲ, ಮತ್ತು ಅವ ಒಂದು ವೇಳೆ ನಾವು ಎಷ್ಟೊತ್ತಿಗೆ ಹೋಗ್ತೇವೆ ಗೊತ್ತಿಲ್ಲ, ಟೈಮ್ ಇಲ್ಲ, 3:30 ಆಯ್ತು. ಅವ ಇಲ್ಲಿ ಧಾರವಾಡಕ್ಕೆ ಬರ್ತಾರೆ ಅವ್ರ ದವಾಖಾನೆ ತೋರ್ಸಕ್ಕಂತೇಳಿ. ಮತ್ತು ಗಾಡಿ ಪಡಿ ಸಿಗ್ತಾವ ಏನಿಲ್ಲ, ಅಕಸ್ಮಾತ್ ಲೇಟ್ ಆತಂದ್ರೆ ಮತ್ತು ನಾಳೆನೂ ಸಾಲಿಕ್ಕಿದ ಸುಮ್ಮನೆ ಹಾಳಾಕೈತೆ ಅಂತೇಳಿ ಬೇಡ ಅಂತೇಳಿ ಇಲ್ಲೇ ಬಿಟ್ಟು ಹೊಂಟೀವಿ. ಒಲ್ಲ ಅಂತಂದು ಹೇಳ್ತೀವಿ ಬೇಕು ಹೊಂಟೀವಿ ನೋಡ್ರಿ. ನಾವಿಲ್ಲಿ ಎಲ್ಲಂದ್ರೆ ಮುರುಘಾಮಠದ ಹತ್ತಿರ ಧಾರವಾಡಕ್ಕೆ ನಮ್ಮೂರಿಗೆ ಹೋಗೋ ಹಾದಿಯಲ್ಲಿ ನನಗೆ ಬಿಸ್ಲೇರಿ ನೀರು ಅಷ್ಟು ಇಷ್ಟ ಆಗಂಗಿಲ್ಲ, ಕುಡಿಯೋಕೆ ಆಗಂಗಿಲ್ಲ. ಒಂಥರ ಇಸ್ಗಾವ್ ಅಂತ ಅನ್ನಿಸ್ದಂಗೆ ಅಕ್ಕಾವ. ಮತ್ತು ಸಾಫ್ಟ್ ಡ್ರಿಂಕ್ಸ್ ನಾನು ಏನು ಕುಡಿಯೋಂಗಿಲ್ಲ. ಬಟ್ ಕುಡಿಯೋದು ಮಕ್ಕಳಿಗಾಗಲಿ ನೀವಾಗಲಿ ವಯಸ್ಸಾದವ್ರಿಗಾಗಲಿ ಅಷ್ಟೊಂದು ಒಳ್ಳೆಯದಲ್ಲ. ನಾನು ಕುಡಿದ್ರೂ ಭಾಳ ರೇರ್. ಈಗ ನಂಗೆ ನೀರು ಬ್ಯಾಡ ಅಂತ ಅನ್ನಿಸ್ತಾ, ಹಾಗಾಗಿ ಇದು ಸೆವೆನಪ್ ಅಥವಾ ಡ್ಯೂ ಏನೇನು ಬೇಕು ನೋಡಿ ಅದನ್ನು ತೊಗೊಂಬರಾಕಂತೇಳಿ ಇಲ್ಲೇ ಅಂಗಡಿಗೆ ಹೋಗಿದ್ದೆ. ನಮ್ಮ ದೇವಿ ಜೀರಾ ಹೇಳಿದ ಆಕೆಗೆ ಜೀರಾ, ನಮ್ಮ ಮನೆಯವ್ರು ಡ್ಯೂ ಹೇಳಿದ್ರೆ ಡ್ಯೂ, ಸೆವೆನಪ್ಪ ಹಿಂಗೆ ತೊಗೊಂಬರಕಂತೇಳಿ ಹೋಗಿದ್ದೆ. ಇವತ್ತು ನಾನು ಹೇಳಿದ್ನಲ್ಲ ಮನೇಲಿ ಕಳ್ಳತನ ಆಗೈತೆ ಅಂತ ಫೋನ್ ಬಂದಿತ್ತವ ಫೋನ್ ಮಾಡಿದ್ದಳು ಅಂತೇಳಿ.
ಏನು ಎಂತ ಏನೇನಾಯಿತು ಅಂಥೇಳಿ ನಾನು ನೆಕ್ಸ್ಟ್ ಬರೋ ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಕಂಪ್ಲೀಟ್ ನಂದು ಮನಸ್ಸನ್ನು ಒಡೆದು ಹೋಗ್ಬಿಡ್ತು. ಆ ಲೆವೆಲ್ಲಿಗೆ ನನಗೆ ಬೇಜಾರಾಗ್ಬಿಡ್ತು. ಪದೇ ಪದೇ ನಂಬಿಕೆಗೆ ದ್ರೋಹ ಆದಾಗ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅನ್ನೋದು ಒಂಚೂರೂ ಗೊತ್ತಾಗಂಗಿಲ್ಲ. ಯಾರು ನಮ್ಮವರು ಯಾರು ಹೊರಗಿನವರು, ಯಾರನ್ನು ಎಲ್ಲಿ ಇಡಬೇಕು ಯಾರನ್ನು ಎಲ್ಲಿ ಬಿಡಬೇಕು ಅನ್ನೋದನ್ನು ಹೆಂಗೆ ಆತಂತಂದ್ರೆ ನಂಗೆ ಹೇಳೋಕ್ಕೂ ಸಾಧ್ಯ ಇಲ್ಲ ನನಗೆ. ಅಲ್ಲಿ ಹುಡುಗರನ್ನೊಂದು ಕರ್ಕೊಂಡೋಗಿವಿ ಎಂಜಾಯ್ ಮಾಡಕ್ಕಂತೇಳಿ ಮನ್ಯಾಗ ನೋಡಿದ್ರೆ ಹಿಂಗಾಗೈತಿ ಅಂತಲೇ ಬೇಜಾರಾಗ್ಬಿಡ್ತು. ಇಲ್ಲಿ ರೇಟ್ ಯುಕೋರ್ ಮ್ಯಾಗ 12 ರೂಪಾಯಿ 14 ರೂಪಾಯಿ ರೇಟ್ ಅದಾವೆ. ನಾನು ರೇಟನ್ನು ನೋಡಲಿಲ್ಲ. 22 ರೂಪಾಯಿ 24 ರೂಪಾಯಿ ಐತಿ ತೊಗೊಂಡ್ರೆ. ಹಿಕ್ಕಟ್ಟು ನಾನು ಮುಂದೆ ಅರ್ಧ ಹಾದಿಗೆ ಹೋದಿಂದ ರೇಟ್ ನೋಡಿದೆ. ಮತ್ತು ಇನ್ನೊಂದು ನಾನು ಫ್ರೆಶ್ ಅದಾವ ಇಲ್ಲ ಅಂತ ಕೇಳಿನ ತೊಗೊಂಡೆ. ಬಟ್ ಕೆಲವೊಂದು ಸಲ ಏನು ಮಾಡ್ತಾರೆ ಅಂತಂದ್ರೆ ಎಕ್ಸ್ಪೈರಿ ಆಗಿರ್ತಾವಲ್ಲ ಅವನ್ನೆಲ್ಲನೂ ಸೇಲ್ ಮಾಡ್ತಿರ್ತಾರೆ. ಇಲ್ಲಿ ಮುರುಘಾ ಮಠದ ಅಪೋಸಿಟನ್ನು ಒಂದು ಅಂಗಡಿ ಒಳಗೆ ತೊಗೊಳಕತ್ತಿದ್ದೀವಿ ನಾವು. ನನಗೆ ಯಾಕೋ 7 ಅಪ್ ಕುಡಿಬೇಕಂತ ಅನ್ಸಾಕತ್ತ. ನಾನು ನೀರು ಭಾಳ ಕುಡಿಯಂಗಿಲ್ಲಲ್ಲ, ಹಾಗಾಗಿ ನಮ್ಮ ಮನೆಯವ್ರ ಡ್ಯೂ ತೊಗೊಂಡ್ರೆ. ಬಟ್ ನಂಗೆ ಇಷ್ಟ ಆಗಂಗಿಲ್ಲ, ಇಷ್ಟ ಆಗಂಗಿಲ್ಲ. ಬಟ್ ಅನಿವಾರ್ಯ ಯಾವಾಗಲಾದರೂ ಅಷ್ಟು ರೇರ್ ಎಲ್ಲರೂ ಕುಡಿದ ಟೇಸ್ಟ್ ಮಾಡೋದು ನಾನು. 7 ಅಪ್ ಡ್ಯೂ ಜೀರಾ ಯಾವ್ದು ಬೆಸ್ಟ್ ಹೇಳ್ರಿ, ನಿಮ್ಗೆ ಯಾವ್ದು ಇಷ್ಟ ಹೇಳ್ರಿ. ಬಟ್ ಆ್ಯಕ್ಚುಲಿ ಮಕ್ಕಳಿಗಂತರೂ ಮಕ್ಕಳಾಗಲಿ ದೊಡ್ಡವರಾಗಲಿ ಕುಡಿಯೋಕೆ ಹೋಗ್ಬಾರ್ದು. ನಾನು ವರ್ಷನೋ 6 ತಿಂಗಳಿಗೊಮ್ಮೆನೋ ಅಷ್ಟೇ ಕುಡಿಯೋದಿದ್ದೇನೆ. ಫ್ರೂಟಿ ಅದು ಇದು ಮಾಜಾ ಸಿಗಿರುತ್ತಲ್ಲ ಅದನ್ನೂ ಸಹಿತ ನಾನು ಕುಡಿಯೋಕೆ ಹೋಗಂಗಿಲ್ಲ. ಬಟ್ ಯಾವುದೂ ಸೇಫ್ ಅಲ್ಲ ನಮ್ಗೆ ಕುಡಿಯೋದು. ಅಷ್ಟು ನೀರಿನಷ್ಟಾಗಲಿ ಮತ್ತು ಎಳೆನೀರಿನಷ್ಟಾಗಲಿ ಒಳ್ಳೇದಂತರೂ ಅಲ್ವೇ ಅಲ್ಲ ಇದು. ನಮ್ದು ಜರ್ನಿ ಹಂಗೆ ಕಂಟಿನ್ಯೂ ಆಯ್ತು. ಇಲ್ಲಿ ಬಂಡಿ ಶರ್ತ್ ಅದು ಇದು ಏನೇನೋ ಇದ್ದು ಮತ್ತು ನಾವು ಅವ್ರಂತ ಅಂದ್ಕೊಂಡಿದ್ವಿ. ನೆಕ್ಸ್ಟ್ ಅಲ್ಲಿ ಮುಂದೆ ಜನ ಜಾಸ್ತಿ ಕಾಣಿಸ್ತಾರೆ ನೋಡ್ರಿ. ಅಲ್ಲಿ ಯಾರೋ ತೀರ್ಕೊಂಡಿದ್ರು, ಮಣ್ಣು ಕೊಟ್ಟು ಹೊಂಟಿದ್ರು. ನಾನು ಅದನ್ನ ಹೇಳೋದು, ಇರೋವಾಗ ನಾವು ಏನು ಬೇಕು ಏನಿಲ್ಲ ಅದನ್ನೆಲ್ಲ ನಾವು ಪಡ್ಕೋಬೇಕಾ, ಅಷ್ಟು ಎಂಜಾಯ್ ಮಾಡಬೇಕಾ. ಸತ್ತಿಂದ ಏನೂ ಇರೋಂಗಿಲ್ಲ. ನಮ್ಮ ಮೈಮ್ಯಾಗ ಅರ್ಬಿ ಸಹಿತ ಬಿಡೋಂಗಿಲ್ಲ. ಬಹುಶಃ ಎಲ್ಲರಿಗೂ ಗೊತ್ತಿರ್ಬೋದು ಅಂತ ಅನ್ಕೋತೀನಿ. ಮಣ್ಣಲ್ಲಿ ಮಣ್ಣು ಮಾಡಿದ್ರೂ ಸಹಿತ ಬಟ್ಟೆ ಎಲ್ಲ ತೆಗಿತಾರೆ. ನಾವು ಹುಟ್ಟಿದಾಗ ಹೆಂಗೆ ಬಂದಿರ್ತೀವಲ್ಲ ಸತ್ತಾಗ ಸಹಿತ ಹಂಗೆ ಹೋಕ್ಕೇವಿ. ಯಾವುದನ್ನು ಜೊತೆಗೆ ತೊಗೊಂಡು ಹೋಗಂಗಿಲ್ಲ ನಾವು. ಅದಕ್ಕೋಸ್ಕರ ನಾನು ಹೇಳೋದು, ಇನ್ನೊಬ್ಬರನ್ನ ನೋಡಿ ಹೊಟ್ಟೆ ಕಿಚ್ಚು ಪಡೋದಾಗಲಿ, ಇನ್ನೊಬ್ಬರಿಗೆ ಕೆಟ್ಟದ್ದಾಗಲಿ ಅಂತ ಅನ್ನೋವಂಥ ಮನಸ್ಥಿತಿ ನಮ್ಮಲ್ಲಿ ಯಾವತ್ತೂ ಇರಬಾರ್ದು. ನಮ್ಮಿಂದ ಅವ್ರಿಗೆ ಒಳ್ಳೇದಾದ್ರೆ ಒಳ್ಳೇದು ಮಾಡೋಣ, ಇಲ್ಲಾಂದ್ರೆ ನಮ್ಮ ಪಾಡಿಗೆ ನಾವು ಸುಮ್ಮನಿರೋಣ. ನಾನಿಲ್ಲಿ ಬಂಡಿಗಳನ್ನ ತೋರ್ಸಾಕತ್ತೇನಿಲ್ಲ. ಯಲ್ಲಮ್ಮನ ಜಾತ್ರೆಗೆ ಹೋಗಿದ್ದು. ಬಂದೋನಿಯಿಂದ ಯಲ್ಲಮ್ಮನ ಶ್ರೀ ರೇಣುಕಾದೇವಿ ಜಾತ್ರೆ ಶುರು ಹೋಗೈತಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಅದನ್ನೇ ಹೇಳೋದು, ಲೈಫ್ ಇಸ್ ಶಾರ್ಟ್. ಆದಷ್ಟು ಟೈಮನ್ನು ನಿಮಗೋಸ್ಕರ ನಿಮ್ಮ ಖುಷಿಗಾಗಿ ಬದುಕ್ರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.